ನನ್ ಗಂಡಂಗೆ ಏನ್ ಬಂದೈತಿ ದೊಡ್ಡಪತ್ತು. ಲೋಪರ್ ನನ್ ಮಗ, ಬಡ್ಡಿ ನನ್ ಮಗ, ಏನು ಅಂತ ಹೇಳ್ಬಿಟ್ಟು ಮಾಡ್ತಾವನೆ. ಹಾ, ಬೊಡ್ಡ ಇದ್ ನನ್ ಮಗ ಅವನು. ಅವನಿಗೈತೆ ಇರು ಗ್ರಾಚಾರ ಬಿಡಿಸ್ತೀನಿ. ಅಲ್ಲ ಕಳ್ತನ ಮಾಡಂತ ಅವಶ್ಯಕತೆ ತಾನೇ ಏನಿತ್ತು ಅಂತ ಹೇಳ್ಬಿಟ್ಟು ಯಾ ಬೇವರ್ಸಿ ಹೇಳಿದ್ಲು ಕಳ್ತನ ಮಾಡು ಅಂತ ಹೇಳ್ಬಿಟ್ಟು ಈ ಬೇವರ್ಸಿ ನನ್ ಮಗಂಗೆ. ಹಾ, ಇವ್ನ ಮಕ ಮುಚ್ಚ, ಇವ್ನು ಬರ್ಬಾರ್ದು ಬರ, ಇವ್ನಿಗೆ ಆಪತ್ ಬಂದು ಚಾಪೆ ಸಿತ್ಕೊಂಡೋಗ. ಮೊದ್ಲು ನಮ್ಮ ಅತ್ತೆಗೂ ಎಲ್ಲ ಹೇಳ್ಬಿಟ್ಟು ನನ್ನ ಮಗ ಕಳ್ತನ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ಆಮೇಕಿಂದ ಬುದ್ಧಿ ಕಲಿಸ್ತೀನಿ. ತೆಪ್ಪಾಯ್ತು ಅಂತ ಹೇಳ್ಬಿಟ್ಟು ಪೊಲೀಸರ ಹತ್ರ ಕೇಳು ಅಂತ ಹೇಳ್ಬಿಟ್ಟನ ಹೇಳ್ಬೇಕು. ಇಲ್ಲ ಪೊಲೀಸರು ಹುಡುಕೊಂಬಿಟ್ಟು ಬಂದು ಊರ್ ಮುಂದೆ ಮಾನ ಮರವದಿ ಹೋದ್ರೆ ಸುರೋಯ್ತದ. ಎಲ್ಲಿ ಕದ್ದವನೇ ಏನು ಕದ್ದವನೇ ಅದನ್ನು ವಾಪಸ್ ಕೊಡು ಅಂತ ಹೇಳ್ಬಿಟ್ಟು ಬರ್ಬೇಕು ಈ ಬೇವರ್ಸಿಗೆ. ಆ ಅಜ್ಜಿ ಹೇಳಿದ್ದು ಒಳ್ಳೇದಾಯ್ತು. ಆ ಅಜ್ಜಿ ನನಗೇನು ಹೇಳಲಿಲ್ಲ ಅಂತ ಹೇಳಿದ್ರೆ ನನ್ನ ಕತೆ ಏನು. ಅಯ್ಯೋ ಊರಾಗೆಲ್ಲ ಈಗಲೇ 3 ಕಾಸಿಗೆ ಬೆಲೆ ಇಲ್ಲ. ನಮ್ಮ ಅತ್ತೆಗೂ ನನ್ನ ಗಂಡಂಗೂ ಇನ್ನೂ 5 ಕಾಸಿಗೆ ಬೆಲೆ ಇಲ್ದಿದ್ದಂಗೆ ಮಾಡ್ಕೊತಾವ್ರಲ್ಲ ಶಿವ. ಇವ್ರಿಗೆ ಏನು ಹೇಳೋನಿ ಬಡೈತದ ಓಕೆ. ಎಷ್ಟು ಹೇಳಿದ್ರು ಬುದ್ಧಿ ಬರೋಕ್ಕಿಲ್ಲ, ಬಡೈತದ ಓಕೆ. ಹೇಳಿ ಸಾಕಾಗಿ ಹೋಗ್ಬಿಟ್ಟೈತೆ ನಂಗಂತೂ. ಲೋಪರ್ ಬಡ್ಡಿಗ್ಲ ಮಾಡ್ತೀನಿ ಇವ್ರ ಮನ್ಕಾಯಿ ಆಗೋಗ. ರೀ 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 ಅತ್ತೆ ಅತ್ತೆ ರೀ. ಅಯ್ಯೋ 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 ಬಿಕ್ನಾಸಿ, ಇಷ್ಟು ದಿನ ನಾನು ನನ್ನ ಮಗ ಬೇಕಾಗಿರ್ಲಿಲ್ಲ. ಇವಾಗ ನನ್ನ ಮಗ ದುಡ್ಡು ತಗೊಬಿಟ್ಟು ಬಂದವನೇ ನಾವು ಸಂದಕ್ಕಾಗಿದ್ದೀವಿ ಅಂತ ಹೇಳ್ಬಿಟ್ಟು ಇವಾಗ ನಿನಗೆ ಗಂಡ ನೆನ್ಪದ್ನ ಲೋಪರು. ಈಗ ನೋಡು ರೀ ರೀ ಅಂತ ಹೇಳ್ಬಿಟ್ಟು ಹುಡಿಕೊಬಿಟ್ಟು ಬಂದಿರೋದು ಲೋಪರ್. ಲೇ ಯಾವ ರೀನು ಇಲ್ಲ, ಯಾವ ಪಾನು ಇಲ್ಲ, ಅಮಿಕೊಂಡು ಹೋಯ್ತಾ ಇರಲಿ ರೀನಂತೆ. ರೀ ಏನು ಐಸ್ ಹೊಡ್ಕೊಂಡು ಬಂದವಳು ನೋಡು ರೀ ರೀ ಅಂತ ಹೇಳ್ಬಿಟ್ಟು. ಹೋಗೆ ಇಲ್ಲಿಂದ ತೊಲಗೆ ಸುಮ್ಕೆನಿಯ. ನನ್ನ ತಾಯಿ ಇಲ್ದಿರ ಅವತಾರಗಳೆಲ್ಲ ಮಾಡಕ್ ಬರ್ಬೇಡ. ನನ್ನ ಮಗನ ಬುಟ್ಟಿಗೆ ಹಾಕಬಹುದು ಇವಾಗ ಅಂತ ಹೇಳ್ಬಿಟ್ಟು ಬರ್ಬೇಡ. ನನ್ನ ಮಗನ್ ನಿನ್ನ ಅವಶ್ಯಕತೆ ನೆನೆಯೇ ಇಲ್ಲ. ಅತ್ತೆ ಸುಮ್ಮನೆ ನನ್ನ ಗಂಡನ್ ಕರೀರಿ. ನನ್ನ ಗಂಡಂಗೆ ಹೊಸಿ ಬುದ್ಧಿ ಹೇಳ್ಬೇಕು, ಕರೀರಿ. ಓಹೋ ಲೇ ಕಮ್ಲಿ, ಈ ಮಿಟ್ಟುಗ್ಲಾಡಿನೆಲ್ಲ ಮನೆಗೆ ಕಂಡಿದ್ದೀರಾ ಅತ್ತೆ? ಈ ಮಿಟ್ಟುಗ್ಲಾಡಿನ ಯಾಕೆ ಮನೆಗೆ ಕಂಡಿದ್ದೀರಾ? ಹಾ ಲೇ ಕಮ್ಲಿ, ನಿಂಗೆ ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ? ಇಲ್ಲೇ ಬಂದ್ಬಿಟ್ಟು ಸೆಟ್ಲ್ ಆಗ್ಬೇಕಾ ನಿನ್ಗೆ? ಲೇ ನನ್ನ ಮನೆ ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೇನ್ಲೇ ಆಗ್ಬೇಕು? ನಿನ್ಗೆ ಅಮ್ಮಿಕೊಂಡಿರೋದು ಕಲ್ತ್ಕ. ನನ್ನ ಮನೆ ನನ್ನಿದು, ನನ್ನ ಇಷ್ಟ. ನಾನು ಇನ್ನೂ 50 ಜನ ಕರ್ಕೊಬಿಟ್ಟು ಬಂದು ಮಾಡಿಕತ್ತೀನಿ. ಅದನ್ನ ಕಟ್ಕೊಂಡು ನಿನ್ಗೆ ಏನೂ ಆಗ್ಬೇಕಾಗಿಲ್ಲ. ನಿಮ್ಮ ಮನೆಗೆ ನಾನು ನಂಗೆ ಕರ್ಕೊಂಡೋಗ್ಬಿಟ್ಟು ಇಟ್ಕೊಬಿಟ್ಟ. ಹಾ, ಒಂದಿನ 1 ಗಂಟೆ ಇಟ್ಕೊಳಕ್ ಯೋಗ್ಯತೆ ಇಲ್ಲ ನಿನಗೆ ನನ್ನ ಅಂತದ್ರಾಗ ನಮ್ಮ ಮನೆಗೆ ಯಾಕೆ ಅಂತ ಹೇಳ್ಬಿಟ್ಟು ಮಾತಾಡ್ತೀಯ? ನೋಡು, ನಮ್ಮ ಮನೆ ನನ್ನ ಇಷ್ಟ. ನನ್ನ ಮಗುನ ಕೊಳ್ತಕ್ಕಿಲ್ಲ. ಇಷ್ಟು ದಿನ ನನ್ನ ಮಗುನ ಅಯ್ಯೋ ಅನಿಸ್ಬಿಟ್ಟು ಈಗ ನನ್ನ ಮಗ ದುಡ್ಕೊಂಡು 5 ಲಕ್ಷ ರೂಪಾಯಿ ತಗೊಬಿಟ್ಟು ಬಂದವನೆ ಅಂತ ಹೇಳಿದ ತಕ್ಷಣ ಅಯ್ಯಯ್ಯಪ್ಪ, ಆಗ್ಲೇ ಅವಳಿಗೆ ನನ್ನ ಮಗನ ಮೇಲೆ ಪಿರುತಿ ಉಕ್ಕುಕ್ಕಿ ಹರಿತೈತೆ. ಲೇ ನೀನು ಮುಚ್ಕೊಂಡು ಇಷ್ಟು ದಿನ ಹೆಂಗಿದ್ದೋಗಿರೋಗು. ನನ್ನ ಮಗ ಯಾವತ್ತೂ ನೀನು ತಳುಕು ಬಳುಕುಗೆಲ್ಲ ಬೀಳೋನಲ್ಲ. ನನ್ನ ಮಗ ಇವಾಗ ಬಿಸ್ನೆಸ್ ಮ್ಯಾನ್ ಆಗವನಿ. ಟಾಪ್ ಆಗವನಿ. ನಿನ್ನಂತ ದರಿದ್ರದೊಳ ಜೊತೆ ಭಾಳ ಅಂತ ಅವಶ್ಯಕತೆ ನನ್ನ ಮಗಂಗೆ ಏನೂ ಇಲ್ಲ, ಸರಿನಾ? ಸುಮ್ಮನೆ ಹೋಗಿ ಅಲ್ಲಿ ಮುಸ್ರೆ ತಿಕ್ಕೊಂಡು ಎಗ್ ರೈಸ್ ಮಾಡ್ಕೊಂಡು ಬಿದ್ದಿರೋಗು. ಇಲ್ಲಿ ನಮ್ಮ ಅಂತಕ್ಕೆ ಬರಬೇಡ ಇನ್ನು, ಹೋಗೆ. ನೋಡಿದ್ರ ಅಕ್ಕ, ಹಬ್ಬ ಏನ್ ಇಷ್ಟ ದಿನ ಗಂಡನೇ ಬ್ಯಾಡ ಅಂತ ಇದ್ಲು, ಈಗೇನೋ ಹೊಸಿ ದುಡ್ಡು ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಅಯ್ಯಯ್ಯಪ್ಪ ಇವಳು ಹಿಡಿಯಕ್ಕನ ಆಯ್ತಾಯ್ತಾ ಇವಳನ್ನ ಯಾ ಪಾಟಿ ಆಡ್ತಾವಳು ನೋಡಿ ಇವಳಂತೂ. ಲೇ ನಿನಗೆ ಗಂಡ ಬೇಡ, ನಿನಗೆ ದುಡ್ಡು ಬೇಕಷ್ಟೇ. ನಿನಗೆ ನಿನ್ನ ಗಂಡಿಗೆ ದುಡಿತಾವನೆ ಅಂತ ಗೊತ್ತಾಗ್ಬಿಟ್ಟು ಏನು ಎಸ್ಸಾಗಿ ಬಂದ್ಬಿಟ್ಟಿದೀಗ ತಾಯಿ ನೀನಂತೂ. ಯಾಕ ಹೋಗುದ್ ಕಳಿಸಿ ಇಂಥವ್ರನ್ನೆಲ್ಲ ಮಂತಾಗಿ ಇಕ್ಕೊಬಿಟ್ರೆ ಅಷ್ಟೇ ನೀನಿಯ. ಮನೆಯೆಲ್ಲ ಹಾಳು ಮಾಡ್ಬಿಡ್ತಾರೆ. ಲೇ ಕಮ್ಲಿ, ಯಾಕೆ ಬುಟ್ಟಿದ್ ನೆನಪಿಲ್ವಾ? ಚರ್ಮ ಸುಲ್ತ್ ಕೈ ಕೊಟ್ಬಿಟ್ಟು ಉಪ್ಪು ಖಾರ ಹಾಕ್ಬಿಡ್ತೀನಿ ಅಷ್ಟೇ. ಲೌಡಿ ಶಾನೆ ಮಾತಾಡಕ್ ಬಂದ್ಬಿಟ್ರೆ ನಂತಾಗೆ ಏನ್ ಅನ್ಕೊಬಿಟ್ಟಿದ್ಯಾ ನಿನ್ನ? ಹಾ, ನೀನ್ ಒಂದಂಗೆಲ್ಲ ಅನ್ನಿಸ್ಕೊಂಡು ಕುತ್ಕೊತೀನಿ ಅಂತ ಅನ್ಕೊಬಿಟ್ಟಿದ್ಯಾ ನೀನು? ನೋಡು, ನೀನ್ ನನ್ನ ಗಂಡನ ಸುದ್ದಿಗೇನಾರ ಬಂದು ನನ್ನ ಗಂಡನ ಮಧ್ಯೆ ಉಳಿ ಇಂಟಾಕ್ ಬಂದು ಪರ್ಕೆಟೇನಿಯ ಬೀಳೋದು. ಊರೆಲ್ಲ ಇಟ್ಟಾಡ್ಸ್ಕೊಂಡು ಹೊಡಿತೀನಿ ಪರ್ಕೆನಾಗೆ. ನನ್ನ ಗಂಡನ ಮಧ್ಯೆ ಬರಕ್ ಹೋದ್ರೆ ಅವ್ನು ಮಾತಾಡ್ತಾನೋ ಬಿಡ್ತಾನೋ, ಅಮ್ಮಿಕೊಂಡು ಎಲ್ಲಿ ಬಿದ್ದಿರ್ತಾನೋ ಬಿದ್ದಿರ್ಲಿ. ನಾನು ಮಾತಾಡಿಸ್ತೀನೋ ಬಿಡ್ತೀನೋ ಅದೆಲ್ಲ ಬೇಕಾಗಿಲ್ಲ ನನಗೇನು ಮುಚ್ಕೊಂಡು ದುಡ್ಬೇಕು. ನಮ್ಮಿಬ್ರು ಮಧ್ಯೆ ಬರ್ಕೊಡ್ದು. ನಾವು ಸಂದಾಗಿದ್ದೀವೋ ಕಿತ್ತೋಗಿದ್ದೀವೋ ಅದೆಲ್ಲ ಬೇಕಿಲ್ಲ ನನಗೂ. ನನ್ನ ಗಂಡಂಗೇನು ಡೈವರ್ಸ್ ಆಗಿಲ್ಲ. ನನ್ನ ಗಂಡಂಗೆ ಬುದ್ಧಿ ಹೇಳೋ ಎಲ್ಲ ಹಕ್ಕು ನನಗೈತೆ. ಅವ್ನು ತಪ್ಪದಾರಿ ನಂಗೆ ನಡೀತಾ ಇದ್ರೆ ತಿದ್ಬಿಟ್ಟು ಹೇಳೋ ಹಕ್ಕು ನನಗೈತೆ. ನೀನು ಬಂದ್ಬಿಟ್ಟಿಲ್ಲ ಅಲ್ಲಾಡ್ಸ್ಕೊಂಡು ಹೇಳೋ ಅವಶ್ಯಕತೆ ಇಲ್ಲ. ಈಗಲೇ ಹೇಳ್ತಾ ಇದ್ದೀನಿ, ನನ್ನ ಗಂಡನ ಕರೀರಿ. ನನ್ನ ಗಂಡನ ಹತ್ರ ಮಾತಾಡ್ಬಿಟ್ಟು ಮುಚ್ಕೊಂಡು ಹೊಂಟೋಯ್ತೀನಿ. ಅವ್ನು ಏನು ಕೆಲಸ ಮಾಡ್ತಾನೆ ಅಂತ ನಿಮ್ಗೆ ಏನಾರ ಗೊತ್ತಾ ನಿಮ್ಗೆ ಏನಾದ್ರು ಏನು ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಹೇಳು. ನಾನು ಕೇಳ್ತಾನೆ ಇದ್ದೀನಿ ಏನು ಬಿಸ್ನೆಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಏನು ಹೇಳ್ತಾನೆ ಇಲ್ಲ. ನೀನಾರ ಹೇಳು ಏನು ಬಿಸ್ನೆಸ್ ಮಾಡ್ತಾನೆ ಅಂತ ನಮಗೂ ಗೊತ್ತಾಗ್ಲಿ ಓಸಿ. ನಿನಗೆಲ್ಲ ಗೊತ್ತಾಗಿರ್ಬೇಕಲ್ಲ ನಿನ್ನ ಗಂಡ ಏನು ಬಿಸ್ನೆಸ್ ಮಾಡ್ತಾವನೆ ಅಂತ ಹೇಳ್ಬಿಟ್ಟು ನನಗೂ ಗೊತ್ತಾಯ್ತದೆ. ಹೇಳು ಏನು ಬಿಸ್ನೆಸ್ ಮಾಡ್ತಾವನೆ? ಅತ್ತೆ ಹೇಳೋದನ್ನ ಕೇಳಿಸ್ಕೊಳ್ಳಿ. ನಾನೇ ನಿಮ್ಮ ಮನೆಗೆ ದುಡ್ಡು ವಸೂಲಿ ಮಾಡೋಕ್ಕಾಗಲಿ, ನನ್ನ ಗಂಡನ ಕಿಡ್ನಾಪ್ ಮಾಡ್ಕೊಂಡು ಹೋಗೋಕ್ಕಾಗಲಿ ನಾನು ಬಂದಿಲ್ಲ. ಇಲ್ಲಿ ನಾನು ಬಂದಿರೋದು ಒಂದೇ ನೆನೆಯ. ನೋಡಿ, ನಿಮ್ಮ ಮಗ ತಪ್ಪದಾರಿ ತುಳಿತಾವನೆ. ಈಗ ತಗೊಂಬಿಟ್ಟು ಬಂದು ಕೊಟ್ಟನಲ್ಲ 5 ಲಕ್ಷ ರೂಪಾಯಿ ದುಡ್ಡು, ಅದು ಕಳ್ತನ ಮಾಡ್ಕೊಬಿಟ್ಟು ತಂದಿರೋ ದುಡ್ಡು. ಬೆಂಗಳೂರಾಗ ಅವನೇನು ಬಿಸ್ನೆಸ್ ಮಾಡ್ತಿಲ್ಲ, ನನ್ನ ಮಗ ಕಳ್ತನ ಮಾಡ್ತಾವ. ನಿನ್ನ ಮಗ ಅರ್ಥ ಮಾಡ್ಕೊಳ್ಳಿ. ಪೊಲೀಸ್ನಲ್ಲಿ ಹುಡಿಕೊಡೋಕೆ ನಾ ಮುಂಚೆನೇ ಹುಡಿಕೊಂಡು ಬರೋದಕ್ಕಿಂತ ಮುಂಚೆನೇ 5 ಲಕ್ಷ ರೂಪಾಯಿ ತಗೊಂಡೋಗ್ಬಿಟ್ಟು ಅದು ಯಾರ ಮನೆ ಕಳ್ತನ ಮಾಡ್ಕೊಬಿಟ್ಟು ಬಂದಿದ್ನೋ ಅವ್ರ ಮನೆಯಾಗ ಕೊಟ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಕೊಳ್ಳೋದು ಎಷ್ಟೋ ವಾಸಿ. ಇಲ್ಲ ಅಂದರೆ ಅತ್ತೆ ಬೀದಿನಾಗ ಎಲ್ಲನೂ ಓಡಾಡಿಸ್ಕೊಂಡು ಏನಿಯೋ ಪೊಲೀಸ್ನವ್ರು ಕರ್ಕೊಂಡು ಹೋಗೋದು. ನನ್ನ ಮಾತು ಕೇಳಿ. ಕಳ್ತನ ಮಾಡ್ಕೊಂಬಿಟ್ಟು ಬಂದಿರೋದು ಇವನು ಹಂಗೆ ಮಮ್ತಿ ಅಳಿಯ ಇಬ್ರು ಸೇರ್ಕೊಂಡು ಕಳ್ತನ ಮಾಡೋ ಕೆಲಸನೇ ಮಾಡಿರೋದವರು. ಕಳ್ತನ ಮಾಡಲಿಲ್ಲ ಅಂದಿದ್ರೆ ಇನ್ನು 5 ಲಕ್ಷ 10 ಲಕ್ಷ ಎಲ್ಲನೂ 15 ದಿನದಾಗ ಬಿಸ್ನೆಸ್ ಮಾಡೋಕ್ಕಾಯ್ತದ? ನಾನು ಇಷ್ಟು ದಿನದಿಂದ ಮಾಡ್ತಾ ಇದ್ದೀನಿ, ನನ್ನ ಕೈಲೇ ಸಂಪಾದನೆ ಮಾಡೋಕ್ಕಾಗಿಲ್ಲ ಬಿಸ್ನೆಸ್ ಮಾಡ್ಬಿಟ್ಟು. ಇನ್ನು ನಿಮ್ಮ ಮಗ ಸಂಪಾದನೆ ಮಾಡ್ತಾನ ನೋಡಿ. ಸುಮ್ಕೆನೆಯ ನಿಮ್ಮ ಮಗನೇ ಕೇಳಿ ನೋಡಿ ಏನು ಕೆಲಸ ಮಾಡ್ತಿದ್ಯಾ ಅಂತ ಗೊತ್ತಾಯ್ತದೆ. ಅಯ್ಯೋ ಕಳ್ತನನ
ನಂಗೆ ಐಡಿಯಾನೇ ಬರಲಿಲ್ವಲ್ಲ. ಕಳ್ತನ ಮಾಡಿ ಲಕ್ಷ ಲಕ್ಷ ಕೋಟಿ ಮಾಡ್ತಿರೋದ. ನನ್ನ ಡೀಲು ಕರ್ಕೊಂಡೋಗಿದ್ರೆ ಚೆನ್ನಾಗಿರೋದು ಅನ್ನಿಸ್ತದೆ. 5 ಲಕ್ಷ ತಿಂದಂಗಲ್ಲ ಉಂಡಂಗಲ್ಲ, 5 ಲಕ್ಷ ಆರಾಮಾಗಿ ಕುಂತಿದ್ದ ಸಂಪಾದನೆ ಮಾಡ್ಬಿಡ್ಬೋದಲ್ಲ. ಏನೇ ಹೇಳ್ತಾ ಇದೀಯ ಬೇವರ್ಸಿ? ನನ್ನ ಮಗ ಕಳ್ಳನೇ? ನನ್ನ ಮಗ ಕಳ್ತನ ಮಾಡ್ತಾನೆ? ನನ್ನ ಮಗ ಬಿಸ್ನೆಸ್ ಮಾಡ್ತಿರೋದು ನೋಡಿ ನಿಂಗೆ ಕೈಲಿ ಸಹಿಸಕ್ಕಾಗದಿದ್ದಾಗ ನಿಂಗೆ ಹೊಟ್ಟೆ ಎಲ್ಲ ಉರಿತಾಯ್ತು ನಿನಗೆ. ಅದಕ್ಕೆ ನನಗೆ ಹಿಂಗೆಲ್ಲ ಆಡ್ತಿದ್ದೀಗ ಅಂತ ಅನ್ನಿಸ್ತದೆ. ನನ್ನ ಮಗ ಟಾಪ್ ಬಿಸ್ನೆಸ್ ಮ್ಯಾನ್ ನನ್ನ ಮಗ. ಅಂಥದ್ರಾಗ ನೀನು ಬಂದ್ಬಿಟ್ಟು ನನ್ನ ಮಗನ ಬಗ್ಗೆ ಕೆಟ್ಟದಾಗ ಮಾತಾಡಿದ ತಕ್ಷಣ ಏನಿಯಾ ಎಲ್ಲ ಸೊರೋಗ್ಬಿಡ್ತದೆ ಅಂತ ಅನ್ಕೊಬಿಟ್ಟಿದ್ದೀಗ ನೀನು. ಸುಮ್ಮನೆ ಹೋಗ್ಬಿಡ್ತಾನೆ, ದುಡಿಯೋದು ಬಿಟ್ಬಿಟ್ಟು ನಿನ್ನ ಕಾಲು ಮುಂದಕ್ಕೆ ಬಂದು ಅಯ್ಯೋ ಅಕ್ಕ ಅಮ್ಮ ಅಂತ ಹೇಳ್ಬಿಟ್ಟು ನಿನ್ನ ಕಾಲು ಮುಂದೆ ಬಂದು ಭಿಕ್ಷೆ ಇರ್ತಾನೆ ಅಂತ ಅನ್ಕೊಬಿಟ್ಟಿದ್ದೇನೆ. ಸಾಧ್ಯನೇ ಇಲ್ಲ ನೋಡು. ಯಾವುದೇ ಕಾರಣಕ್ಕೂ ನನ್ನ ಮಗ ನಿಂತಾಕ್ ಬಂದ್ಬಿಟ್ಟು ನಿನ್ನ ಕಾಲು ಕೆಳಗಡೆ ಬೀಳಕ್ಕೆ ಸಾಧ್ಯ ಇಲ್ಲ ನೋಡು. ನೀನು ಇಲ್ಲಿಂದ ಮುಚ್ಕೊಂಡು ಹೋಗ್ಬಿಡು. ನನ್ನ ಮಗನ ನಾನು ನೋಡ್ಕೊತೀನಿ. ಯಾವ ಕಳ್ಳನೂ ಅಲ್ಲ, ಯಾವ ಸುಳ್ಳನೂ ಅಲ್ಲ. ಇಲ್ದಿರ ಎಲ್ಲ ಸುಳ್ಳು ಹೇಳ್ಕೊಂಡು ನನ್ನ ಮಗನು ನಾನು ಬೀದಿಗೆ ತರಕಂತ ಪ್ಲಾನ್ ಮಾಡ್ತಿದ್ಯಾ. ಪೊಲೀಸ್ ಕೈಯಾಗ ತಗ್ಲಾಕ್ಸ್ಬಿಡೋಣ ಇವ್ರಿಬ್ಬರು ನಿಮ್ದೇಗಿರೋಣ ಅಂತ ಹೇಳ್ಬಿಟ್ಟು. ನಿಮ್ಮ ಮಕ್ಕಿಷ್ಟು ಅತ್ತೆ ಸ್ವಂತ ಮಗ ಅವನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನಿಮ್ಗೆ ಹೋಯ್ತದೆ ಮರ್ಯಾದೆ ಎಲ್ಲನೂ ನನಗೆಲ್ಲ ಹೋಗೋದು. ನನಗೂ ಹೋಯ್ತದೆ ಬಿಡಿ, ನನ್ನ ಗಂಡನೇ ತಾನೇ. 4 ಜನ ತುಕ್ಕು ಅಂತ ಆಡ್ಕೊಂಡು ಅದೇನೋ ಅಂತಾರಲ್ಲ ತಿಕ್ತಾರೆ ಸುಮ್ಕೆ ನೋಡ್ಬೇಕು ಅದೆಲ್ಲನೂ. ಕರೀರಿ ನನ್ನ ಗಂಡನ ಕರೀರಿ, ನಾನು ಮಾತಾಡ್ತೀನಿ. ನನ್ನ ಗಂಡನ ಕರೀರಿ. ಅವನು ದೇವರನ್ನೇ ಕೇಳ್ತೀನಲ್ಲ, ತುಂಬ ಕಷ್ಟ ಆಯ್ತದೆ. ಅದು ಬೇರೆ ಈ ಕಮಲಿ ಜೊತೆ ಸೇರ್ಕೊಂಡಿದ್ದೀರ ಅಂದರೆ ಇನ್ಯಾ ಬೀದಿಗೆ ಬರ್ತಿರೋ ನಾಕಾಣೆ ನೋಡಿ. ನನ್ನ ಗಂಡಂಗೆ 4 ಬುದ್ಧಿ ಮಾತು ಹೇಳ್ಬಿಟ್ಟು ನಾನೇ ನೀವು ವಾಪಸ್ ಕೊಡು ದುಡ್ಡು ಅಂತ ಹೇಳ್ಬಿಟ್ಟು ಕಳಿಸ್ತೀನಿ. ಕರೀರಿ ಅವನ್ನ. ಅಯ್ಯೋ 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 ಅಯ್ಯೋ, ನಾನು ಸಂದಾಕಿರೋದು ಈ ಬೇವರ್ಸಿಗೆ ಇಷ್ಟನೇ ಆಗಕ್ಕಿಲ್ವಲ್ಲ ಶಿವ. ನಾನು ಹೆಂಗೋ ಸಂದಾಕಿರ್ತೀನಿ, ನನ್ನ ಮಗ ತಂದಾಕ ಅವ್ನು ಕಾಸ ಅಂತ ಹೇಳ್ಬಿಟ್ಟು ನೆಮ್ಮದಿಗಿರಕ್ಕೆ ನೋಡಿದ್ರೆ ಬುದ್ಧಿ ಮಾತು ಹೇಳ್ಬಿಟ್ಟು ಪೊಲೀಸ್ ಸ್ಟೇಷನ್ ವಾಪಸ್ ಕೊಡಿಸ್ಬಿಟ್ಟು ಬರ್ತಾಳಂತೆ ಕಾಸ. ನೋಡೆ ನೀನು ಏನಾರ ಮಾಡ್ಕ. ನನ್ನ ಮಗ ಏನು ಅಂತ ನನಗೆ ಗೊತ್ತು. ಹೌದು, ಕಳ್ತನ ಬಿಸ್ನೆಸ್ ಮಾಡವನಿ ಅಂತ ನೀ ಅನ್ಕೋತೀನಿ ಬಿಡು. ಕಳ್ತನೆ ಮಾಡ್ಕೊಬಿಟ್ಟು ಬಂದವನಿ ಅಂತ ಅನ್ಕೋತೀನಿ ಬಿಡು. ನನ್ನ ಮಗ ದುಡ್ಡು ತಂದು ಕೊಟ್ಟವನಲ್ಲ ಸಾಕು ನನಗೆ. ನೀನು ಹೇಳೋ ಅವಶ್ಯಕತೆ ನನಗೆ ಏನು ಅಂದರೆ ಇಲ್ಲ. ಇಲ್ಲಿಂದ ಒಯ್ತಾ ಇರು. ನನ್ನ ಮಗನ್ನ ನನಗೆ ಗೊತ್ತು, ನಾನು ಹೆಂಗೆ ಕೇಳಬೇಕು ಅಂತ ಹೇಳ್ಬಿಟ್ಟು. ನನ್ನ ಮಗ ಯಾವ ಕಳ್ತನೂ ಮಾಡಿರಲ್ಲ. ಮಾಡಿದ್ರು ಅವ್ನು ನನ್ನ ಮಗನೇನಿಯ. ನಿಂತರ ದುಡ್ಡು ಬಂದಾಗ ಗಂಡ, ದುಡ್ಡು ಇಲ್ದಿದ್ದಾಗ ನನ್ನ ಗಂಡನೆಲ್ಲ ಅಂತ ಹೇಳ್ಬಿಟ್ಟು ಇರೋ ಅಂತ ತಾಯಿ ನಾನಲ್ಲ. ಸರಿನಾ? ಮುಚ್ಕೊಂಡು ಏನೋ ಕೆಲಸ ಇದ್ರೆ ನೀನು ನೋಡ್ಕೊಂಡು ಹೊಂಟೋಗ್ಬಿಡು. ಇಲ್ಲಿ ನಿಂತ್ಕೋಬೇಡ. ನಾಳೆ ಏನಾರ ಹೆಚ್ಚಿ ಕಮ್ಮಿ ಆಗಿ ನನ್ನ ತಾಗಿ ಏನಾರ ಬರ್ಬೇಕಂತೆ ಕೆರ ಕಿತ್ತೋಗಂಗೆ ಏನೇ ಒಡೆದು ಕಳ್ಸೋದ ನನ್ನ ಮಗಂಗೆ. ಅದು ಬರಲಿ, ವಿಚಾರಿಸ್ಕೊಂಡೆ ಹೋಯ್ತೀನಿ. ಅದು ಏನು ಮಾಡ್ತಾನೆ ಏನು ಕತೆ ಅಂತ ಹೇಳ್ಬಿಟ್ಟು ಕೇಳಿ ವಿಚಾರಿಸ್ಕೊಂಡೆ ಏನೇ ಹೋಯ್ತೀನಿ. ನನ್ನ ತಗೇನಿಯ ಆಟ ಆಡಕ್ಕೆ ಬರ್ತಾನೆ. ಈ ಕಳ್ತನ ಪಳ್ತನೆಲ್ಲ ಏನಕ್ಕೆ ಬೇಕು? ಅವ್ರು ಎಷ್ಟು ಕಷ್ಟಪಟ್ಟು ದುಡ್ದಿತ್ತಾರೋ ದುಡ್ಡನ್ನ ಅದು ನೀವು ತಂದ್ಬಿಟ್ಟು ಮಜಾ ಮಾಡ್ಬಿಟ್ರೆ ನಿಮ್ಗೆ ದೇವ್ರು ಒಳ್ಳೇದು ಮಾಡ್ತಾನೆ. ಓ ಬಂದ್ರಾ? ನಿಮ್ಗೋಸ್ಕರ ಏನಿಯ ಕಾಯ್ತಾ ಇದ್ದೆ. ಬರ್ರಿ. ಲೋ ಮಗನೇ, ನೋಡ್ಲಾ ಇವಳು ಹೆಂಗ್ ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು. ನಾನು ನೀನು ಸಂದಕಿರೋದು ಈ ಬೇವರ್ಸಿಗೆ ಇಷ್ಟನೇನಿಯ ಇಲ್ಲ. ಹೆಂಗ್ ಸಿಕ್ಕ್ರೆ ಹಂಗೇನೇ ಆಡ್ತಾವಳೆ ಇವಳು ಲೋಪರು. ನೋಡ್ಲಾ ಹೆಂಗನ ಮಾಡ್ಬಿಟ್ಟು ನೀನು ದೇವ್ರನೆ ಇವಳನ್ನ ಉಗಿದ್ ಕಳಿಸ್ಬಿಡು. ಇವಳು ಮಾಡೋ ನಾಟಕಕ್ಕೆಲ್ಲ ಬಗ್ಗಕ್ಕೆ ಹೋಗ್ಬೇಡ. ಇವಳು ಎಷ್ಟು ನಾಟಕ ಆಡ್ತಾವಳು ಗೊತ್ತೇನಿಲ್ಲ ಇವಳು. ನಿನ್ನೆನೆನಿಯ ಏನೇನು ಅದೇ ಅಂತವಳೆ. ನೀನು ದುಡ್ಕೊಂಬಿಟ್ಟು ಬಂದಿರೋ ದುಡ್ಡೆಲ್ಲ ನೀಯತ್ತಾಗಿ ದುಡ್ದಿರೋದಲ್ವಂತೆ. ನೀನು ಕಳ್ತನ ಮಾಡ್ಕೊಂಬಿಟ್ಟು ದುಡ್ಕೊಂಬಿಟ್ಟು ಬಂದಿರೋದಂತೆ. ನೋಡ್ಲಾ ರೀ, ನಿಜ ಹೇಳ್ಬಿಡಿ ನೋಡಿ. ಕಳ್ತನ ಮಾಡ್ಕೊಂಬಿಟ್ಟು ಬಂದಿರೋ ದುಡ್ಡು ಅಂತ ನಂಗೆ ಸಂದ ಗೊತ್ತು. ಆ ದುಡ್ಡು ಎತ್ಕೊಂಡು ಮುರುವಾದಿನಾಗ ತಗೊಂಡೋಗ್ಬಿಟ್ಟು ಮುಚ್ಕೊಂಡಲ್ಲಿ ಕೊಡು. ಅಲ್ಲಿ ಇದು ಮಾಡೋದು ಕಲ್ತ್ಕೊಳ್ಳಿ. ಅದು ಯಾರ ಮನೆಯಿಂದ ಕಳ್ತನ ಮಾಡ್ಕೊಂಡು ಬಂದಿದ್ದೀರೋ ಅವರು ಕೊಟ್ಬಿಟ್ಟು ನಾನು ತೆಪ್ಪಾಯ್ತು ಸರ್ ಅಂತ ಹೇಳ್ಬಿಟ್ಟು ಒಪ್ಕೊಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಡಿ. ಈಗಲೇ ಹೇಳಿದ್ದೀನಿ. ಇಲ್ಲಾಂದ್ರೆ ದೇವರನ್ನೇ ಪೊಲೀಸರು ಬಂದ್ಬಿಟ್ಟು ಊರೆಲ್ಲ ಇಟ್ಟಾಡಿಸ್ಕೊಂಡು ಹೊಡೆದು ಬಿಡ್ತಾರೆ. ನನಗೆ ಇದೆಲ್ಲ ಬೇಕಾ ನಿಮಗೆ? ನೋಡಿ ನಡೀರಿ, ಹೋಗ್ಬಿಟ್ಟು ದುಡ್ಡದು ಅಲ್ಲಿಂದ ತಗೊಬಿಟ್ಟು ಬಂದಿರಲ್ಲ ವಾಪಸ್ ಕೊಡಿರಂತೆ. ನಡೀರಿ, ನಾನು ಬರ್ತೀನಿ. ನಡೀರಿ, ನಾನೇ ಕಾಲಿಗೆ ಬೀಳ್ತೀನಿ. ಅಬ್ಬಾ ಏನ್ ಮಾತಾಡ್ತಿದ್ಯಾ ನೀನು? ಕಳ್ತನ ನಾನೇ ಕಳ್ತನ ಮಾಡ್ಕೊಬಿಟ್ಟು ಬರ್ಲಿ? ನಾನು ಯಾವ ಕಳ್ತನ ಮಾಡ್ಕೊಬಿಟ್ಟು ಬಂದಿಲ್ಲ. ನಾನು ಕಳ್ತನ ಮಾಡಿಲ್ಲ, ಏನು ಮಾಡಿಲ್ಲ. ನನ್ನ ಬಗ್ಗೆ ನೀನು ಸುಳ್ಳು ಆಪಾದನೆಲ್ಲ ಒರ್ಸಕ್ಕೆ ಬರ್ಬೇಡ ನೀನು. ಅಮ್ಮ ನೋಡಮ್ಮ ಹೆಂಗೆ ಹೇಳ್ತಾಳು, ನಾನು ಕಳ್ತನ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಚೆನ್ನಾಗಿರೋದು ನಿಂಗೆ ಇಷ್ಟ ಇಲ್ಲ ಅಲ್ವೇ? ಅದಕ್ಕೆ ಹಿಂಗೆಲ್ಲ ಮಾತಾಡೋದು ನೀನು ಮಾತ್ರ ಸಂದಕ್ಕಿರ್ಬೇಕು, ನಾನು ಮಾತ್ರ ಸಂದಕ್ಕಿರ್ಬಾರ್ದಾ? ಅಮ್ಮ ನೋಡಮ್ಮ. ಅವಳ ಮಾತೆಲ್ಲ ಕೇಳ್ತೀಯಾ? ಅವಳೇನು ನಿನ್ಗೆ ಅವಶ್ಯಕತೆ ಅವಳೇನಿಲ್ಲ ನಿಂಗೆ. ಅವಳ ಮಾತು ಕೇಳಬೇಡ, ಅವಳು ಇದು ಕೇಳಬೇಡ. ನೋಡ್ಲಾ ಉಗುತ್ತು ಬಿಟ್ಟು ಬಿಸಾಕ್ಲ ನೀನು. ಅವಳಿಂದ ನಮ್ಗೆ ಏನೂ ಆಗ್ಬೇಕಾಗಿಲ್ಲ. ನಿನ್ಗೇನು ಹೇಳಿ ನಾನು ಹೇಳ್ತಿರೋದು ಅವಳನ್ನ ಉಗುತ್ತು ಕಳಿಸು ಅಂತ ಹೇಳ್ಬಿಟ್ಟು. ನೋಡು, ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನು ಅದು ಏನೇನು ಬಿಸ್ನೆಸ್ ಮಾಡ್ತಿದ್ಯೋ ಮಾಡ್ಕೊಂಡು ಸಂದಕ್ಕೆ ಬೆಳಿ. ರೀ, ನಿಜವಾಗ್ಲೂ ಒಪ್ಕೊಬಿಡಿ. ನೀವು ಏನು ಕೆಲಸ ಮಾಡ್ತಿದ್ದೀರ ಅಂತ ಒಪ್ಕೊಳ್ಳಿ ಅಷ್ಟೇನಿಯ. ಕಳ್ತನ ತಾನೇ ಮಾಡ್ತಿರೋದು ನೀವು. ಲೇ, ನಿಂಗೆ ನನ್ನ ತಲೆಗೆಲೆ ಕೆಟ್ಬಿಟ್ಟೈತೆ. ನಾನೇ ಕಳ್ತನ ಮಾಡಿ ನಾನು ಬಿಸ್ನೆಸ್ ಮಾಡ್ತಿರೋದು. ನಾನು ಕಳ್ತನ ಗಿಳ್ತನ ಅಂತ ಕಳ್ಳಗಿಲ್ಲ ಅಂತ ಅನ್ನಕ್ಕೆ ಬಿಡ್ಬೇಡ. ಆಮೇಲೆ ನೀನೇ ಹಿಂಗೆ ಅಂದ್ಬಿಟ್ರೆ ಊರ್ ಜನ ಎಲ್ಲ ನನ್ನ ಬಗ್ಗೆ ಏನು ಮಾತಾಡಬೇಡ. ನೋಡಪ್ಪ ಕಳ್ತನ ಮಾಡ್ತಾನಂತೆ ಅಂತ ಊರು ತುಂಬ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲ್ವಾ? ನೀನು ನನ್ನ ನನ್ನ ಹತ್ರ ಏನಾದ್ರೂ ನೀನು ಹಂಗೆ ಹಿಂಗೆ ಅಂದ್ಬಿಟ್ರೆ ನಾನು ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ಕಳ್ತನ ಯಾವ ಕಳ್ತನೂ ಮಾಡಿಲ್ಲ, ಯಾವ ಸುಳ್ತನೂ ಮಾಡಿಲ್ಲ. ನನ್ನ ತಗ ಬರ್ಬೇಡ ನೀನು. ನೀನು ಎಗ್ ರೈಸ್ ಅಂಗಡಿ ಸಂದಕ್ಕೆ ನಡೀತಿಲ್ವೇನೋ, ಅದಕ್ಕೆ ನನ್ನ ಮೇಲೆ ಬಂದಿದ್ದೀವಿ ಇವಾಗ ಆಪಾದನೆ ಒರ್ಸಕ್ಕೆ. ಕೇಳಿಸ್ಕೊಂಡೇನೆ ಮಿಟ್ಟಗಾಡಿ ನನ್ನ ಮಗ ಏನು ಹೇಳ್ತಾವನೆ ಅಂತ ಹೇಳ್ಬಿಟ್ಟು. ಈಗ ಅರ್ಥ ಆಯ್ತೆ ನನ್ನ ಮಗ ಏನು ಹೇಳ್ತಾವನೆ ಅಂತ ಹೇಳ್ಬಿಟ್ಟು. ನನ್ನ ಮಗ ಯಾವುದೇ ಕಾರಣಕ್ಕೂ ನಿನ್ನಂತ ಐನಾತಿಗೆ ಸೋಲನಲ್ಲ. ಇಲ್ಲಿಂದ ಹೋಯ್ತಾ ಇರು. ನನ್ನ ಮಗ ಏನು ಅಂತ ನನಗೆ ಭಾಳ ಸಂದಾಗ ಗೊತ್ತು. ನನ್ನ ಮಗ ಅಪ್ರಂಜಿ ಚಿನ್ನ. ಅವನ ಬಗ್ಗೆ ಮಾತಾಡ್ಕೊಂಡು ನನಗೂ ನನ್ನ ಮಗಂಗೆ ತೊಂದಿಕಾಗಿ ಬಂದ್ಬಿಟ್ಟವಳು ಇಲ್ಲಿ. ನಂದೆಲ್ಲಿಕ್ಲಿ ಅಂತ ಹೇಳಿ. ಏಯ್ ಓಕೆ ರೀ, ನಿಮ್ಮ ಹತ್ರ ನಾನು ಪರ್ಸ್ನಲ್ ಆಗಿ ಮಾತಾಡ್ತೀನಿ. ಇತ್ತಾಗ ಬನ್ನಿ.
ನಿಮ್ತಾಗ ಮಾತಾಡ್ಬೇಕು ಬನ್ನಿ. ನಾನು ಬರಕಿಲ್ಲ. ನಾನು ಯಾಕೆ ಬರಬೇಕು ನಿನ್ನ ಹತ್ರ ಮಾತಾಡಕ್ಕೆ? ನಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ನಾನು ಬರಕಿಲ್ಲ. ನನ್ನ ಮಗ ಇಷ್ಟ ಇಲ್ಲ ಅಂತ ಹೇಳ್ತಾವಂತಾನೆ, ಇಲ್ಲಿಂದ ಹೋಯ್ತಾ ಇರು. ನನ್ನ ಮಗಂಗೆ ಇಷ್ಟ ಇಲ್ಲ, ನಿನ್ನ ಹತ್ರ ಮಾತಾಡಕ್ಕೆ ಒಂದಿಷ್ಟು ಇಷ್ಟ ಇಲ್ಲ. ರೀ, ಒಳ್ಳೆ ಮಾತಾಗಿ ಹೇಳ್ತಾ ಇದೀನಿ. ದೇವ್ರ ನನ್ನ ಶಾಣೆ ಮಾತಾಡಲ್ಲ, ನನ್ನ ತಗ್ಗು ಒಡಸ್ಕೋಬೇಡಿ. ನೀವು ಇತ್ತಾಗ ಬನ್ನಿ ಮಾತಾಡಬೇಕು. ನೀವು ಎಲ್ಲರೂ ಮುಂದೆ ಏನು ಒಪ್ಕೋಬೇಡಿ, ನನ್ನ ಮುಂದೆ ಒಪ್ಕೊಳ್ಳಿ. ನಾನು ಏನೋ ಒಂದು ತೀರ್ಮಾನ ಮಾಡ್ತೀನಿ. ಬನ್ನಿ ಇತ್ತಾಗಿ ಬನ್ನಿ, ನಾನು ಮಾತಾಡ್ಬೇಕು ಬನ್ನಿ ನಿಮ್ಮ ತಾಗೆ. ನನ್ನ ಮಗ ಬರಕ್ಕಿಲ್ಲ, ನನ್ನ ಮಗನ ನಾನು ಕಳ್ಸಕ್ಕಿಲ್ಲ. ನೋಡು, ನನಗೆ ಸಾವಿರ ಕೆಲಸವೇ. ನಿನ್ನ ಜೊತೆ ಬಂದ್ಬಿಟ್ಟು ಕುತ್ಕೊಂಡು ಇಲ್ಲಿ ಅಲ್ಲಾಡ್ಸ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಇಷ್ಟ ಇಲ್ಲ. ನಂಗೆ ಸಾವಿರಾರು ಕೆಲಸವು ನನಗೆ. ನನಗೆ ಟೈಮ್ ಇಲ್ಲ. ನನಗೆ ಫುಲ್ ಬ್ಯುಸಿ ಇವ್ನಿ ನಾನು. ನಿಂತಾಗ ಮಾತಾಡ್ಕೊಂಡು ಕುತ್ಕೊಳ್ಳೋಕೆ ಆಗಿಲ್ಲ. ಬಿಸ್ನೆಸ್ ಮೀಟಿಂಗ್ಸು, ಬಿಸ್ನೆಸ್ ಕಾಲ್ಸು ತುಂಬ ಇದಾವೆ. ನಿಂತಾಗ ಕುಂತ್ಕೊಂಡು ಇಲ್ಲಿ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ನಾನು ಏನು ಅನ್ಕೊಬಿಟ್ಟಿದ್ಯಾ? ನಾನು ಯಾರ ಹತ್ರನೂ ಮಾತಾಡೋಕ್ಕಿಲ್ಲ. ನಾನು ಹೋಯ್ತೀನಿ. ರೀ, ಒಳ್ಳೆ ಮಾತಾಗ ನಾನು ಕರಿತಿದ್ದೀನಿ, ಸುಮ್ಮನೆ ಬಂದ್ಬಿಟ್ರೆ ಸರಿ. ನನ್ನ ದೇವ್ರನೇ ಕೇಳ್ತೀನಿ, ನಾನು ಮನುಷ್ಯಲಾಗಿರೋ ನಾನು. ನನಗೆ ಈಗಲೇ ಬಿ ಪಿ ರೈಸ್ ಆಗೋಗ್ಬಿಟ್ಟೈತೆ. ಸುಮ್ಮನೆ ನೀವು ಬನ್ನಿ ಮಾತಾಡಬೇಕು. ಹೇಳದ್ನಲ್ಲ, ನನಗೆ ಕ್ಯಾಮೆ ಕೆಲಸ ಶಾನೆ ಐತೆ. ನನಗೆ ಕುಂತ್ಕೊಳ್ಳೋಷ್ಟು ನೀನು ಏನು ಅನ್ಕೊಬಿಟ್ಟಿದ್ದೆ? ನಾನು ಸುಮ್ಮನೆ ಇಲ್ಲಿ ಆಟ ಆಡ್ತೀನಿ ಅಂತ ಅನ್ಕೊಬಿಟ್ಟಿದ್ಯಾ? ನನಗೆ ಯೋಸ್ ಕೆಲಸ ಐತೆ ಗೊತ್ತಾ ನಿನಗೆ? ನನಗೆ ಬೇಜಾನ್ ಕೆಲಸ ಐತೆ. ನೀನು ನನ್ನ ತಾಗ ಬಂದ್ಬಿಟ್ಟು ಇಲ್ಲಿ ಆಟ ಆಡ್ಕೊಂಡು ಕುತ್ಕೊಬೇಡ ನೀನು. ನನಗೆ ಬಿಸ್ನೆಸ್ ಮೀಟಿಂಗ್ ಐತೆ, ನಾನು ಹೋಯ್ತೀನಿ. ನಾನು ಮೀಟಿಂಗ್ ಅಟೆಂಡ್ ಮಾಡಬೇಕು. ಇಲ್ಲ ನಮ್ಮ ಅಂತಾಗ ನೆಟ್ವರ್ಕ್ ಸಿಗಕ್ಕಿಲ್ಲ, ನಾನು ದೂರ ಹೋಗ್ಬಿಟ್ಟು ನೆಟ್ವರ್ಕ್ ತಗೊಬಿಟ್ಟು ಬರಬೇಕು. ನಾನು ಹೋಯ್ತೀನಿ. ಈಗ ಗೊತ್ತಾಯ್ತೇನೆ ನಿನಗೆ? ನನ್ನ ಮಗ ನೀನು ವಯ್ಯಾರಕ್ಕೆಲ್ಲ ಬಗ್ಗ ಅಂತ ನನ್ನ ಮಗ ಅಲ್ಲ. ನನ್ನ ಮಗ ಶ್ರೀರಾಮಚಂದ್ರ ಇದ್ದಂಗೆ, ಗೊತ್ತಾಯ್ತೇನೆ? ಹೋಗಿ ನಿನ್ ಕೆಲಸ ನೋಡ್ಕೊ ಹೋಗು. ನನ್ನ ಮಗನ ಮಧ್ಯೆ ಉಳಿ ಹಿಂಡಕ್ ಬಂದ್ಬಿಟ್ಲು. ನಾನು ಕಂಬ್ಲಿನ ಇರ್ಸ್ಕತೀನಿ ಮನೆಗೆ, ಅವ್ರ ಅಮ್ಮನ ಇರ್ಸ್ಕತೀನಿ ಮನೆಗೆ. ನೀನು ಕಟ್ಕೊಂಡೇನು ಆಗ್ಬೇಕಾಗಿಲ್ಲ. ಹೋಗೆ. ಹೋಯ್ತೀನಿ. ಎಲ್ಲಿಗೆ ಹೋಗ್ಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಹೋಯ್ತೀನಿ. ನೋಡಿ, ಇವಳು ಮೂರು ಬಿಟ್ಬಿಟ್ಟು ನನ್ನ ಮಗನಿಂದನೇ ನೀವು ಹೋಯ್ತಿರೋದು. ನನ್ನ ಮಗ ಏನು ಸೊಪ್ಪಾಕಿಲ್ಲ ಬಿಡು. ತುಬಕ್ಕೂ ನುಗ್ಗುತ್ತೇನೆ ನೀ ಕಳ್ಸೋದು. ಲೋ ಮಗ್ನೆ, ಹಿಂದೆನೇ ನೀ ಬತ್ತಾವಳೆ, ಹಿಂದೆನೇ ಉಗು ತುಪ್ಪ ಹಾಕ್ಬೇಡ ಅವಳಿಗೆ. ಹಂಗೆ ಮೂತಿ ತಿರ್ಗಿಸ್ಕೊಂಡು ಹೋಯ್ತಾ ಇರು. ಯಾವ ಕಡೆಯಿಂದನೂ ಮಕ ಕೊಡ್ಬೇಡ ಅವಳಿಗೆ. ಹಂಗೆ ಮಕ ತಿರ್ಗಿಸ್ಕೊಂಡು ಹೋಯ್ತಿರು. ಇವಳು ಅಂತೂ ಎಂಟ ಬಿಲಾಲಿ ಇರ್ಬೇಡ ಇವಳು. ಮೌನ್ ಬೇಡ ಅಂದ್ರು ಹಿಂದಿಂದ ತಿರುಗ್ತಾವಳಲ್ಲ. ನನ್ ತಗೈತೇಳು ಕಾಸು 10 ರೂಪಾಯಿ ಕೊಡಕ್ಕಿಲ್ಲ ಇವಳಿಗಂತೂ. ನೀನ್ ಯಾಕೆ ಕಂಬ್ಲಿ ಹಿಂಗ್ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ? ಅಯ್ಯೋ, ಅವಳೇನೋ ಅಂದ್ಲು ಅಂತನ, ಅವಳು ನಿನ್ನ ಮನೆಗೆ ಇರಿಸ್ಕೊಂಡಿದ್ಯಾ ಅಂತ ಅಂದ್ಲು ಅಂತನ. ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಬಾ ಒಳಗಡಿಗೆ ಬಾ. ಅವಳು ಇವಳು ಅಂದ್ಲು ಅಂತ ಹೇಳ್ಬಿಟ್ಟು ನಾನು ಯಾಕೆ ತಲೆ ಕೆಡಿಸ್ಕೊಂಡ್ಲಿ? ನನಗೆ ಇವ್ರು ಕಳ್ತನ ಮಾಡ್ಬಿಟ್ಟು ಇಷ್ಟಿಷ್ಟೊಂದು ಸಂಪಾದನೆ ಮಾಡ್ತಾವ್ರ. ಒಂಚೂರು ರಿಸ್ಕ್ ಇಲ್ದಿದ್ದಂಗೆ ಅಂತ ಯೋಚನೆ ಮಾಡ್ತಾ ಇವ್ನಿ.